ಹಾಸನ ಜಿಲ್ಲೆ ಹೊಸಪುರ ತಾಲೂಕಿನ ಉದ್ದೂರು ಹೊಸಳ್ಳಿ ಗ್ರಾಮದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ದೇಶದ 5 ರಾಜ್ಯಗಳಲ್ಲಿ ಚುನಾವಣೆ ಪ್ರಕ್ರಿಯೆಗಳು ಮುಗಿಯುವ ಹಂತಕ್ಕೆ ಬರ್ತದೆ. ರಾಜಕೀಯದಲ್ಲಿ ಅನುಭವಸ್ಥರು, ಹಿರಿತನದಿಂದ ಬಂದವರು ಬಳಸಿರುವ ಪದಬಳಕೆ ನೋಡಿದಾಗ ನಾವು ಎಲ್ಲಿಗೆ ಹೋಗ್ತಿದ್ದೇವೆ, ಯುವ ಜನಾಂಗಕ್ಕೆ ಯಾವ ರೀತಿ ದಾರಿ ತೋರಿಸ್ತಾರೆ ಎಂದು ಯೋಚನೆ ಮಾಡಬೇಕು. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಕರ್ನಾಟಕದವರು ಅವರ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳನ್ನ ಇಟ್ಟುಕೊಂಡಿದ್ದಾರೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಟೆರರಿಸ್ಟ್ ಅಂತ ಕರೀತಾರೆ ಅಂದ್ರೆ ಎಷ್ಟು ಉದ್ಘಾಟತನ ಇರಬಹುದು. ಅಭಿವೃದ್ಧಿ ಹೆಸರಿನಲ್ಲಿ ಯಾರೂ ಮತ ಕೇಳಲಿಲ್ಲ. ದೇಶಕ್ಕೆ ಏನ್ ಕೊಡ್ತೀವಿ ಅನ್ನೋದನ್ನ ಬಿಟ್ಟು ಫ್ರೀ ಬಿ ಕೊಡಲು ಕಾಂಪಿಟೇಷನ್, ನೀನು ಅದು ಕೊಟ್ರೆ ನಾನು ಇದು ಕೊಡ್ತೀನಿ ಅಂತಾರೆ. ಇದು ಸ್ವಲ್ಪ ಆಘಾತ ತರುವ ವಿಷಯ. ಹಿಮಾಚಲ ಪ್ರದೇಶದಲ್ಲಿ ಚೀಫ್ ಸೆಕ್ರೆಟರಿಗಳಿಗೆ ಸಂಬಳ ಕಟ್ ಮಾಡಿದ್ದಾರೆ. ಇವತ್ತಿನ ಸರ್ಕಾರ ಜನಸಾಮಾನ್ಯರ ಬದುಕು ಸರಿಪಡಿಸುವುದು ಇರಲಿ, ಜನಸಾಮಾನ್ಯರ ಜೀವನ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. 2028ಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಾರೆ. ಕಳೆದ 3 ವರ್ಷ ನಿರಂತರವಾಗಿ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಚರ್ಚೆ ನಡೆಯಿತು. ಹಲವಾರು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಅದರ ಬಗ್ಗೆ ಒಬ್ಬನೇ ಒಬ್ಬ ಮಂತ್ರಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ಹೇಳಿಲ್ಲ. ಇವರ್ಯಾರಿಗೂ ಈ ಸಮಸ್ಯೆಗಳಿಗೆ ಪರಿಹಾರ ತಂದುಕೊಡುವ ಕಮಿಟ್ಮೆಂಟ್ ಇಲ್ಲ. ಕಳೆದ 3 ವರ್ಷಗಳಿಂದ ಮುಖ್ಯಮಂತ್ರಿ ಕುರ್ಚಿ ವಿಚಾರವಾಗಿ ಅವರ ಮೇಲೆ ಇವರು, ಇವರ ಮೇಲೆ ಅವರು ಹೇಳ್ತಿದ್ರು. ಇನ್ನೊಬ್ಬರು ದೇವರ ಮೊರೆ ಹೋಗ್ತಿದ್ದಾರೆ. ಇದೀಗ ಮಾಟ ಮಂತ್ರದ್ದು ಪ್ರಾರಂಭವಾಗಿದೆ. ಮುಖ್ಯಮಂತ್ರಿಗಳ ಮೇಲೆ ಮಾಟ ಮಾಡಿದ್ದಾರೆ ಅಂತ ಆ ಪಕ್ಷದ ಶಾಸಕರೇ ಹೇಳ್ತಾರೆ. ಇದನ್ನ ನೋಡಿದ್ರೆ ಹುಡುಕಾಟ ರಾಜಕಾರಣ ಮಾಡ್ತಿದ್ದಾರೆ. ತಮಿಳುನಾಡಿಗೆ ಹೋಗಿ ವೀರವೇಷದ ಭಾಷಣ ಮಾಡ್ತಿದ್ದಾರೆ. ಅಲ್ಲಿ ಡಿಎಂಕೆ ಗೆಲ್ಸಿ ಅಂತಾರೆ, ಇಲ್ಲಿ ಮೇಕೆದಾಟು ಮಾಡ್ತೀವಿ ಅಂತಾರೆ. ಅವರು ಕೋರ್ಟ್ಗೆ ಹೋಗಿ ಮೇಕೆದಾಟು ಮಾಡಲು ತಡೆ ಹುಟ್ಟುತ್ತಿದ್ದಾರೆ. ಇವರು ನಮ್ಮ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ರು. ನಮ್ಮಲ್ಲಿರೋ ಸಮಸ್ಯೆ ಬಿಟ್ಟು ಅಲ್ಲೆಲ್ಲ ತಮಿಳುನಾಡಿನಲ್ಲಿ ಹೋಗ್ಬಿಟ್ಟು ವೀರಾವೇಶದ ಭಾಷಣ, ಮೇಕೆದಾಟು ನೀರು ತರಬೇಕು ಅಂತಾರೆ. ಅಲ್ಲಿ ಹೋಗ್ಬಿಟ್ಟು DMK ಗೆಲ್ಸಿ ಅಂತಾರೆ. ಅವ್ರು ನೋಡಿದ್ರೆ ಕೋರ್ಟ್ಗೆ ಹೋಗಿ ಪ್ರತಿನಿತ್ಯ ನಮ್ಗೆ ಅಡಚಣೆ ಉಂಟು ಮಾಡ್ಕೊಂಡೇ ಕೂತವ್ರೆ. ಕೊನೆಗೆ ನಮ್ಮ ಮೇಲೆ ಹೇಳ್ತಾರೆ. BJPಯವರು ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಮನವರಿಕೆ ಮಾಡಿಕೊಟ್ಟಿಲ್ಲ, ಇದ್ರ ಕೊನೆ ನಮ್ಮ ಮೇಲೆ ಹೇಳ್ತಾರೆ. ಇದು ಈ ರಾಜ್ಯದಲ್ಲಿ ಯಾವ ರೀತಿ ನಡೀತಾ ಇದೆ ಎಂಥದ್ದು. KPSC ಕೃಷ್ಣ ಬೈರೇಗೌಡರು ಉತ್ತರ ನೋಡಿದೆ KPSC ಬಗ್ಗೆ. ಈಗ ಅದಂಥದ್ದು ಒಂದು ಸದನ ಸಮಿತಿ ಬೇರೆ ಮಾಡ್ತಾರೆ ಅಂತ. ಈಗ ಸದನದ ಸಮಿತಿ ಮಾಡಿ ಕಾಂಗ್ರೆಸ್ಸಿಂದ 7 ಜನ ಮೆಂಬರ್ ಅಂತೆ, BJPಯಿಂದ 3 ಜನ ಮೆಂಬರ್ ಅಂತೆ, ನಮ್ಮ ಪಕ್ಷದಿಂದ ಒಬ್ಬರನ್ನ ಕೊಡಿ ಅಂತ ಹೆಸರು ಕೇಳವ್ರೆ. ಏನು ಮಾಡ್ತೀರಿ ನೀವು? ಏನು ಸದನ ಸಮಿತಿ ರಚನೆ ಮಾಡಿ ನಿಮ್ಮಿಂದ ಏನು ಈ KPSCಯ ಕೊಳಕನ್ನು ಯಾರಿಂದ ಎಲ್ಲಿಂದ ಪ್ರಾರಂಭ ಆಯಿತು? ರೀಡು ಮಾಡಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ರಲ್ಲ, ಆ ರೀಡುಗೆ ಬೆಂಬಲ ಕೊಟ್ಟಂಥ ವ್ಯಕ್ತಿ ತಗೊಂಡೋಗಿ KPSC ಚೇರ್ಮನ್ ಮಾಡಿದ್ರಿ. ಬೀದಿಲಿ ಚರ್ಚೆ ಆಯಿತು. 1 ಕೋಟಿ ಉದ್ಯೋಗಕ್ಕೆ, ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ಗೆ ಎಲ್ಲರ ತಲೂ ತಗೊಂಡ್ರು. ಕೆಲಸ ಆದಮೇಲೆ, ಕೆಲಸ ಆದ ನಂತರ ಬಿಟ್ಟು ಕೆಲಸ ಆಗದೆ ಇದ್ದನಿಗೆ ಮತ್ತೆ ಕೊಡತಕ್ಕಂಥದ್ದು ಎಲ್ಲ ವ್ಯವಸ್ಥೆ ಶುರುವಾಯಿತು. ಆಮೇಲೆ 15 ಜನ 18 ಜನ ನೀವು KPSC ಮೆಂಬರ್ ಮಾಡಿ ಆ ಸಂಸ್ಥೆ ಉಳಿಸ್ತೀರಾ? ಸದನ ಸಮಿತಿಯವ್ರಿಗೆ ಏನು ರಿಪೋರ್ಟ್ ಕೊಡ್ತಾರೆ? ಈಗ ಹಿಂದೆ 2011ರಲ್ಲಿ ಯಾವೊಂದು ಆ ಬ್ಯಾಚ್ನ 370 ವಿದ್ಯಾರ್ಥಿಗಳ ಬದುಕಿನ ಜೊತೆ ಚೆಲ್ಲಾಟ ಆಡಿದ್ದು ಇದೇ ಮುಖ್ಯಮಂತ್ರಿ. ಅಲ್ಲಿಂದ ನಡೀತಾ ಇರ್ತಕ್ಕಂಥದ್ದು. ಯಾವುದೋ ಒಂದು ಹೆಣ್ಣು ಮಗಳಿಗೆ ಉದ್ಯೋಗ ಕೊಡಿಸ್ಬೇಕು ಅಂತ ಹೇಳಿ 370 ಯುವಕರ ಮಕ್ಕಳ ಜೊತೆಯಲ್ಲಿ ಹೆಣ್ಮಕ್ಳು ಇದ್ರು. ಅದರಲ್ಲಿ ಅವ್ರ ಜೊತೆ ಚೆಲ್ಲಾಟ ಆಡಿದ್ರು. ಒಬ್ಬ ಕಣ್ಣು ಕಾಣದೇ ಇರತಕ್ಕಂಥವನು ತಹಶೀಲ್ದಾರಾಗಿ ಎಲೆಕ್ಟ್ ಆಗಿದ್ದ. ಕೊನೆಗೆ ಅವನು ಮತ್ತೆ ಎಕ್ಸಾಮ್ ಬರೆದು ನಮ್ಮದು ಇದ್ದೇ ಇರ್ತದೆ. ನಮ್ಮಲ್ಲಿ ಕೆಲವು ಮೊದಲಿಂದಲೂ ದೇವೇಗೌಡರ ಕಾಲದಿಂದ ನಮ್ಮ ಒಂದು ರಾಜಕೀಯದಲ್ಲಿ ತಗೊಳ್ತಕ್ಕಂಥ ನಿರ್ಧಾರಗಳ ಸಿದ್ಧಾಂತಗಳ ಬಗ್ಗೆ ಅದರಲ್ಲಿ ಬದಲಾವಣೆ ನಾವು ರಾಜಿ ಆಗ್ತಕ್ಕಂಥದ್ದು ಏನು? ಅಲಯನ್ಸ್ ಮಿತ್ರ ಪಕ್ಷದ ಜೊತೆ ನಮ್ದು ಅಲಯನ್ಸ್ ಇದೆ. ಸಿದ್ಧಾಂತಗಳ ವಿಷಯ ಬಂದಾಗ ಕೆಲವು ವಿಷಯದಲ್ಲಿ ಡಿಫರ್ ಇರ್ಬೋದು, ಅದನ್ನು ಅವ್ರು ಹೇಳಿರ್ಬೇಕು. ನಾನು ಮುಖ್ಯಮಂತ್ರಿ ವಿಷಯದಲ್ಲಿ ಯಾವುದೇ ರೀತಿಯಲ್ಲಿ ಚರ್ಚೆ ನಾನಂತೂ ಮಾಡಿಲ್ಲ, ಮಾಡೋದೂ ಇಲ್ಲ. ನನಗೆ ಬೇಕಾಗಿರೋದು ಕರ್ನಾಟಕ ಉಳಿಬೇಕು. ಇವತ್ತು ಕರ್ನಾಟಕ ಯಾವ ಪರಿಸ್ಥಿತಿ ತೆಗೆದುಕೊಂಡು ಹೊರಟಿದ್ದಾರೆ ಈ ಸರ್ಕಾರ, ಕರ್ನಾಟಕ ಉಳಿಸ್ತಕ್ಕಂಥ ದೃಷ್ಟಿಯಿಂದ ನನ್ನ ದುಡಿಮೆ ಇರ್ತದೆ. ತೀರ್ಮಾನ ಜನ ಮುಂದೆ ತೀರ್ಮಾನ ಮಾಡ್ತಾರೆ.
ಅದಕ್ಕೆ ಈಗ ಮಗು ಹುಟ್ಟೋದಕ್ಕಿಂತ ಮುಂಚೆ ಕುಲಾವಿ ಹೊಲಿಸ್ಕೊಂಡ್ರು ಅಂದಂಗೆ ಆಯ್ತದೆ. ಬಿ ಜೆ ಪಿನಲ್ಲೂ ಹೇಳ್ತಾರೆ ನಮ್ಮ ಮುಂದಿನ ನಾಯಕರು ಅಂತ ಹೇಳಿ, ನಮ್ಮ ಪಕ್ಷದಲ್ಲಿರ್ತಕ್ಕಂಥವ್ರು ಕೆಲವರು ಅಭಿಮಾನಿಗಳು ಹೇಳ್ತಾರೆ. ಅದಕ್ಕೆ ನಾವು ತಲೆ ತಿರುಗೋಬೇಕಾ? ಪಾಪ ಕೂಗ್ತಾ ಇರ್ತಾರೆ, ಒಂದು ಅಭಿಮಾನ ಇರ್ತದೆ, ಆಗಲಿ ನಮ್ಮವರೊಬ್ಬರು ಅಂತ ಹೇಳಿ ಅದನ್ನು ಸೀರಿಯಸ್ಸಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಬೇಕಾಗಿರೋದು ಇವತ್ತು ರಾಜ್ಯ ಏನು ಕೊಳಕೆದ್ದೋಗಿದೆ, ಇವತ್ತು ಈ ಭ್ರಷ್ಟ ವ್ಯವಸ್ಥೆ ಇದೆ, ಇದನ್ನು ಸರಿಪಡಿಸ್ಲಿಕ್ಕೆ ನಾನು ಹೋರಾಟ. ಸರ್, ಅಮೆರಿಕ ಅಂಡ್ ಇರಾನ್ ಕಾಂಗ್ರೆಸ್ ಪಕ್ಷ ಒಂದು ಕಡೆ ನಾವು ತಯಾರಾಗಿದ್ದೀವಿ ಅಂತಾರೆ, ಇನ್ನೊಂದು ಕಡೆ ಇವತ್ತು ಚುನಾವಣೆ ಮುಂದಕ್ಕೆ ಹಾಕಿ ಅಂತ ಅವರೇ ಅರ್ಜಿ ಕೊಡ್ತಾರೆ. ಇದು ನಡೀತಾ ಇದೆ. GP ನೀವೇ ನೋಡಿದ್ರಿ, 6 ತಿಂಗಳು ಮುಂದಾಕಿ ಅಂತ ಕೇಳ್ತಾರೆ, ಒಂದು ಕೆಲವು ಕಾರಣಗಳು ಕೊಡ್ತಾರೆ. ಅದರಿಂದ ಅವರು ಚುನಾವಣೆ ನಡೆಸಲಿಕ್ಕೆ ಅವರಲ್ಲಿ ಒಳಗಡೆ ಆತ್ಮವಿಶ್ವಾಸ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಬ್ರದರ್.